ವೆಲ್ಕಮ್ ಟು NVG ಸ್ಟೋರೀಸ್. ನಾವಿವತ್ತು ನಮ್ಮದು ಫಸ್ಟ್ ಬ್ಲಾಗ್ ಮಾಡ್ತಾ ಇದ್ದೀವಿ. ಸೋ ಎಕ್ಸೈಟೆಡ್. ಸೊ ತುಂಬ ದಿನದಿಂದ ಪ್ಲ್ಯಾನ್ ಮಾಡಿಕೊಂಡು ಅದಕ್ಕೆ ಎಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡು ತುಂಬ ಕಷ್ಟ ಬಿದ್ದು ಫಸ್ಟ್ ಬ್ಲಾಗ್ ಮಾಡ್ತಾ ಇದ್ದೀವಿ. ಸೊ ಏನೋ ಹೆಂಗೆ ಬರುತ್ತೆ ಏನು ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ. ಟ್ರೈ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಚೆನ್ನಾಗಿ ಕೂಡ ಟ್ರೈ ಮಾಡ್ತೀನಿ. ಸೊ ಈ ವಿಡಿಯೋ ಬಂದು ನಮಗೆ ಇಂಟ್ರೊಡಕ್ಷನ್ ವಿಡಿಯೋ ಆಗಿರುತ್ತೆ. ಸೊ ಇವತ್ತು ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ಸೊ ಇವತ್ತು ಸ್ಪೆಷಲ್ ಒಕೇಶನ್ ಅಂತ ಇವತ್ತು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ನಾವು ಇವತ್ತು ಚಿಕ್ಕ ತಿರುಪತಿಗೆ ಹೋಗ್ತಾ ಇದ್ದೀವಿ. ಶ್ರಾವಣ ಸ್ಟಾರ್ಟ್ ಆಗಿದೆ ಆ್ಯಂಡ್ ಶ್ರಾವಣದ ಫಸ್ಟ್ ಶನಿವಾರ ಅಲ್ವಾ. ಸೊ ದೇವರ ಹತ್ರ ಹೋಗಿ ಆಶೀರ್ವಾದ ಪಡ್ಕೊಂಡು ನಮ್ಮದು ಹೊಸ ಜರ್ನಿ ಇದೆ. ಆ್ಯಕ್ಚುಲಿ ಯೂಟ್ಯೂಬ್ ಅನ್ನೋದು ನಮ್ಮದು ಹೊಸ ಜರ್ನಿ. ಸೊ ಈ ಜರ್ನಿನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಸೊ ದೇವರ ಆಶೀರ್ವಾದದಿಂದ ಎಲ್ಲ ಒಳ್ಳೆಯದಾದರೆ ಎಲ್ಲ ಚೆನ್ನಾಗಿರುತ್ತೆ. ಸೊ ನಿಮ್ಮೆಲ್ಲರ ಪ್ರೋತ್ಸಾಹ ಇರಬೇಕು ಇದಕ್ಕೆಲ್ಲ. ಸೊ ಆಲ್ಮೋಸ್ಟ್ ಇನ್ನೊಂದು 10 ಕಿಲೋಮೀಟ್ರ್ ಇದೆ ಚಿಕ್ಕ ತಿರುಪತಿಗೆ ರೀಚ್ ಆಗೋಕ್ಕೆ. ಸೊ ಅಷ್ಟೊಂದೇನು ಟ್ರಾಫಿಕ್ ಇರಲಿಲ್ಲ ಇವತ್ತು, ಚೆನ್ನಾಗೇ ಇತ್ತು, ಫ್ರೀಯಾಗೇ ಇತ್ತು. ಸೊ ಈ ವಿಡಿಯೋದಲ್ಲಿ ನಿಮಗೆ ನಮ್ಮ NVG ಸ್ಟೋರೀಸ್ದು ಇಂಟ್ರೊಡಕ್ಷನ್ ವಿಡಿಯೋ ಆಗಿರುತ್ತೆ. ಸೊ ಈ ಚಾನಲ್ಲಿ ಯಾವ ಥರ ಕಂಟೆಂಟ್ ಸಿಗುತ್ತೆ ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ಅಷ್ಟೇ. ಆ್ಯಂಡ್ ಸೊ ಕೆಲವೊಂದು ಪ್ಲ್ಯಾನ್ಸ್ ಇದ್ದಾವೆ ಆ್ಯಕ್ಚುಲಿ ಇನ್ ಫ್ಯೂಚರಲ್ಲಿ. ಸೊ ಆ ಪ್ಲ್ಯಾನ್ ಬಗ್ಗೆಲ್ಲ ಇವಾಗಲೇ ಹೇಳಲ್ಲ ನಾನು ಏನು. ಸೊ ಆವಾಗ ಇನ್ ಕೇಸ್ ನಾ ಎಕ್ಸಿಕ್ಯೂಟ್ ಮಾಡೋ ಟೈಮಲ್ಲಿ ನಿಮಗೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ಇವಾಗಲೇ ಹೇಳ್ತಾ ಇದ್ದೀನಿ. ಒಂದು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಆ ಟೈಮಲ್ಲಿ ನಿಮಗೆ ಇದನ್ನು ಟ್ಯಾಗ್ ಮಾಡಿರ್ತೀನಿ ಈ ವಿಡಿಯೋನ. ಮುಂಚೆ ಪ್ಲ್ಯಾಂಡಾಗಿಯೇ ಇದನ್ನು ಸ್ಟಾರ್ಟ್ ಮಾಡಿರೋದು ಆ್ಯಕ್ಚುಲಿ ನಾನು. ಸೊ ಈ ಚಾನಲಲ್ಲಿ ನಿಮಗೆ ಮೇಯ್ನ್ ಏನಂತಂದರೆ ಟ್ರಾವೆಲ್ ರಿಲೇಟೆಡ್ ಇನ್ಫಾರ್ಮೇಷನ್ ಸಿಗುತ್ತೆ. ಆ್ಯಂಡ್ ಬೈಕ್ ರೈಡ್ಸ್ ಆ್ಯಂಡ್ ಕಾರಲ್ಲಿ ಲಾಂಗ್ ಟೂರ್ ಹೋಗೋದು, ಚೆನ್ನಾಗಿರೋ ಪ್ರೇಕ್ಷಣೀಯ ಸ್ಥಳಗಳನ್ನ ವಿಸಿಟ್ ಮಾಡೋದು, ಸೊ ನೇಚರ್ ಎಕ್ಸ್ಪ್ಲೋರ್ ಮಾಡೋದು. ಸೊ ಮುಂಚೆ ನಾವು ಇದನ್ನ ಕರ್ನಾಟಕದ ಎಲ್ಲ ಪ್ಲೇಸ್ಗಳನ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಒನ್ಸ್ ಅದು ನಮಗೆ ಕಂಪ್ಲೀಟ್ ಆಗಿದೆ ಅನ್ನಿಸಿದರೆ ಆಮೇಲೆ ಔಟ್ ಆಫ್ ಕರ್ನಾಟಕ ಪ್ಲ್ಯಾನ್ ಮಾಡೋಣ. ಸೊ ಬಟ್ ಫಸ್ಟ್ ಪ್ರಯಾರಿಟಿ ಬಂದು ಕರ್ನಾಟಕದ ಎಲ್ಲ ಪ್ಲೇಸ್ಗಳನ್ನು ವಿಸಿಟ್ ಮಾಡೋದು. ಸೊ ನನ್ನ ಹತ್ರ ಇವಾಗ ಕಾರ್ ಇದೆ, ನೋ ಪ್ರಾಬ್ಲಮ್. ಬಟ್ ಬೈಕು ಪ್ಲ್ಯಾನಿಂಗಲ್ಲಿದೆ, ಯಾವ ಬೈಕ್ ತೊಗೋಬೇಕು ಏನು ಅಂತ ಇನ್ನೂ ಡಿಸೈಡ್ ಆಗಿಲ್ಲ. ಸೊ ಕೆಲವೊಂದು ಥಾಟ್ಸ್ ಇದ್ದಾವೆ ಯಾವ ತೊಗೋಬೇಕು ಏನಂತ. ಸೊ ಎಲ್ಲ ಟೆಸ್ಟ್ ಡ್ರೈವ್ ಎಲ್ಲ ಮಾಡ್ಕೊಂಬಂದು ನಮ್ಮ ಬಜೆಟ್ಟಿಗೆ, ನಮ್ಮದು ರಿಕ್ವೈರ್ಮೆಂಟಿಗೆ ಎಲ್ಲ ಮ್ಯಾಚ್ ಹೋಗುವಂಥ ವೆಹಿಕಲ್ನ ಚೂಸ್ ಮಾಡಿ ತೊಗೋಬೇಕಂತ ಪ್ಲ್ಯಾನಿಂಗಲ್ಲಿದ್ದೀವಿ. ಆದಷ್ಟು ಬೇಗ ನಿಮಗೆ ಒಂದು ಸಿಹಿ ಸುದ್ದಿಯನ್ನು ಕೊಡ್ತೀನಿ, ಯಾವುದು ಏನು ಅಂತ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಮೇನ್ಲಿ ಈ ಚಾನಲ್ ಬಂದು ನಿಮಗೆ ಮೋಟೋ ಬ್ಲಾಗಿಂಗು ಮತ್ತು ಕಾರಲ್ಲಿ ಟ್ರಾವೆಲಿಂಗು ಅದ್ರ ಬಗ್ಗೆ. ಫೈನಲಿ ಫ್ರೆಂಡ್ಸ್ ಆಲ್ಮೋಸ್ಟ್ ರೀಚ್ ಆಗಿ ಬಂದ್ವಿ. ಐ ಥಿಂಕ್ ಅಲ್ಲಿ ಟೆಂಪಲ್ ಅನಿಸುತ್ತೆ ನಿಮಗೆ, ಗೋಪುರ ಕಾಣಿಸುತ್ತೆ ಇಲ್ಲ ಗೊತ್ತಿಲ್ಲ. ಆಲ್ಮೋಸ್ಟ್ ರೀಚ್ ಆಗಿ ಬಂದ್ವಿ, ಅದೇ ಈ ಟೆಂಪಲ್ ಅನಿಸುತ್ತೆ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಆ್ಯಕ್ಚುಲಿ ನಾವು ಚಿಕ್ಕ ತಿರುಪತಿಗೆ. ಕರೆಕ್ಟಾಗಿ ಬಂದ್ವಿ ತಾನೆ. ಎಷ್ಟೋ ದಿನದಿಂದ ಪ್ಲ್ಯಾನ್ ಮಾಡಿ ಆಲ್ಮೋಸ್ಟ್ 1 ಮಂತಿಂದ ಅನ್ಕೊತಿದ್ವಿ ಎವ್ರಿ ವೀಕೆಂಡ್ ಹೋಗ್ಬೇಕಂತ.
ಫ್ರೆಂಡ್ಸ್ ಒಳಗಡೆ ಶೂಟ್ ಮಾಡೋಕ್ಕಾಗುತ್ತೆ ಎಲ್ಲ ಗೊತ್ತಿಲ್ಲ ನನಗೆ, ನೋಡೋಣ. ಬೇಡ ಅನಿಸುತ್ತೆ ಒಳಗಡೆ ಶೂಟ್ ಮಾಡೋದು, ಸುಮ್ಮನೆ ಇನ್ನೊಬ್ರು ಡಿಸ್ಟರ್ಬ್ ಆಗುತ್ತೆ. ಸೊ ದರ್ಶನ ಮುಗಿಸ್ಕೊಂಡು ವಾಪಸ್ ಬರ್ತೀವಿ. ಬಂದು ಓಕೆ ಫ್ರೆಂಡ್ಸ್, ದರ್ಶನ ಮುಗಿಸ್ಕೊಂಡು ವಾಪಸ್ ಬಂದು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ ಫ್ರೆಂಡ್ಸ್. ಥ್ಯಾಂಕ್ ಯು. ಎಸ್ ಫ್ರೆಂಡ್ಸ್, ಯಾ ಸೊ ಟೆಂಪಲ್ ಹೋಗಿ ಬಂದ್ವಿ. ಚೆನ್ನಾಗಿತ್ತು, ದರ್ಶನ ಎಲ್ಲ ಸೂಪರ್ ಆಗಿತ್ತು. ಟೆಂಪಲ್ ಸೂಪರ್ ಆಗಿತ್ತು. ನಾವು ಫಸ್ಟ್ ಟೈಮ್ ಹೋಗಿದ್ವಿ ಆ್ಯಕ್ಚುಲಿ ಟೆಂಪಲ್ಗೆ. ಚೆನ್ನಾಗಿತ್ತು, ದರ್ಶನ ಎಲ್ಲ ಚೆನ್ನಾಗಿದೆ. ಅಷ್ಟೊಂದು ರಶ್ ಇರಲಿಲ್ಲ ಇವತ್ತು, ಸ್ಯಾಟರ್ಡೇ ಆದರೂ ಕೂಡ ಅಷ್ಟೊಂದು ಏನು ರಶ್ ಇರಲಿಲ್ಲ ಇವತ್ತು. ಹಾಗೆ ಪ್ರಸಾದ ಪುಳಿಯೋಗರೆ ಮತ್ತು ಮೊಸರನ್ನ ಇತ್ತು, ಬಟ್ ಪುಳಿಯೋಗರೆ ನಮಗೆ ಸಿಗಲಿಲ್ಲ. ಮೊಸರನ್ನ ಅದು ಭಾರಿ ಟೇಸ್ಟ್ ಆಗಿತ್ತು. ಯಾ ಇವಾಗ ವಾಪಸ್ಸು ಹೊರಡ್ತಾ ಇದ್ದೀವಿ. ನೋಡೋಣ, ಅಲ್ಲಿ ಮಾರ್ತಳ್ಳಿ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡ್ಬೇಕಂತ ಅಂದ್ಕೊಂಡಿದ್ವಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆಗುತ್ತಾ ಇಲ್ವಾ ನೋಡೋಣ. ಐ ಥಿಂಕ್ ಇವಾಗ ಆಲ್ಮೋಸ್ಟ್ 5:50 ಆಯಿತು. ಹೋಗೋ ಅಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ, ಟೈಮ್ ಸಿಗಲ್ಲ ಶಾಪಿಂಗಿಗೆಲ್ಲ. ಓಕೆ, ನಾಳೆ ನೋಡೋಣಂತೆ. ಯಾರಾದರೂ ಚಿಕ್ಕ ತಿರುಪತಿಗೆ ಬರಬೇಕಂತ ಪ್ಲ್ಯಾನ್ ಮಾಡ್ತಿದ್ರೆ ನಿಮಗೆ KR ಪುರಮಿಂದ ತುಂಬ ಬಸ್ ಇದ್ದಾವೆ ಆ್ಯಕ್ಚುಲಿ. 304 VB ಅಂತೆ ಬಸ್ ನಂಬರ್ಸು. ಸೊ ಅಲ್ಲಿಂದ ಒಂದು 90 ಮಿನಿಟ್ಸ್ ಆಗುತ್ತೆ ನಿಮಗೆ ಇಲ್ಲಿಗೆ ಬರಲಿಕ್ಕೆ. ಫ್ರೀಕ್ವೆನ್ಸಿ ಚೆನ್ನಾಗಿದೆ ಅಂತೆ. ಸೊ ಯಾರಾದರೂ ಬಸ್ಸಲ್ಲಿ ಬರೋರಿದ್ದರೆ KR ಪುರಂ ಬಂದು ಅಲ್ಲಿಂದ ಬರ್ಬೋದು ಈ ಕಡೆ. ಎಷ್ಟೋ ದಿನ ಆಗಿತ್ತು ಫ್ರೆಂಡ್ಸ್ ಬೆಂಗಳೂರು ಬಿಟ್ಟು ಹೊರಗಡೆ ಬಂದು. ಯಾವಾಗಲೂ ಆಫೀಸು ಮನೆ ಅಂತ ಆಗಿತ್ತು. ವೀಕೆಂಡ್ ಬಂದರೆ ರೆಸ್ಟ್ ಮಾಡೋದು, ವೀಕ್ ಡೇಸಲ್ಲಿ ಆಫೀಸ್ಗೆ ಮಾಡೋದು, ಮನೆಗೆ ಬರೋದು, ಇದೇ ಆಗ್ಬಿಟ್ಟಿತ್ತು. ಸೊ ಫ್ರೆಂಡ್ಸ್ ನಾವು ಸಿಟಿ ಒಳಗಡೆ ಬಂದ್ವಿ. ಈಗ ಚಿಕ್ಕ ತಿರುಪತಿಯಿಂದ ಬಂದ್ವಿ. ಸೊ ಆಲ್ಮೋಸ್ಟ್ ವೈಟ್ ಫೀಲ್ಡಲ್ಲಿ ಇದ್ದೀವಿ. ನೋಡ್ಬೋದು ಹೇಗಿದೆ ಟ್ರಾಫಿಕ್ ಅಂತ ಇವತ್ತು.